ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತುಂಬ ಜನಕ್ಕೆ ಗೊತ್ತಿದೆ, ದರ್ಶನ್ ಅವರು ಈಗ ಮೆಡಿಕಲ್ ಬೇಲಿಂದ ಹೊರಗಡೆ ಇದ್ದಾರೆ. ದರ್ಶನ್ ಅವರ ಪ್ರಕರಣ ಮತ್ತು ರೇಣುಕಾಸ್ವಾಮಿ ಪ್ರಕರಣ ಎಲ್ಲರಿಗೂ ಗೊತ್ತಿದ್ದ ವಿಷಯ. ದರ್ಶನ್ ಈಗಾಗಲೇ ಜಾಮೀನಿಗಾಗಿ, ಅಂದರೆ ಕಂಪ್ಲೀಟ್ ಜಾಮೀನಿಗಾಗಿ ಹೈಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ವಾದ ವಿವಾದ ನಡೀತಾ ಇದೆ. ಬೇಲ್ ಸಿಗುತ್ತೋ ಸಿಗಲ್ವೋ, ಸಿಕ್ಕಿದ್ರೆ ಹೊರಗೆ ಬರ್ತಾರೆ, ಆಲ್ರೆಡಿ ಹೊರಗಿದ್ದಾರೆ, ಅವ್ರಿಗೆ ಕಂಪ್ಲೀಟಾಗಿ ಬೇಲ್ ಸಿಕ್ಕಂಗಾಗುತ್ತೆ. ಸಿಗಲಿಲ್ಲ ಅಂದರೆ ದರ್ಶನ್ ಕಡೆಯವರು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಸುಪ್ರೀಂ ಕೋರ್ಟಲ್ಲಿ ಕೂಡ ಬೇಲ್ ಅಪ್ಲಿಕೇಶನ್ ಹಾಕಿ ವಾದ ವಿವಾದ ಮಾಡಿ ಅಲ್ಲಿ ಬೇಲ್ ತೊಗೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ಅದು ಬೇಲ್ ಸಿಗಲ್ಲ ಅಂತ ಅರ್ಥ. ಅದಕ್ಕೆ ತುಂಬ ಟೈಮ್ ತೊಗೊಳ್ತೆ. ಈಗ ಹೈಕೋರ್ಟ್ ಕ್ಲಿಯರ್ ಆಗಬೇಕು, ಬೇಲ್ ಸಿಕ್ಕಿದ್ರು ಹೋಗಿಲ್ಲ, ಸುಪ್ರೀಂ ಕೋರ್ಟ್ ಹೋಗ್ತಾರೆ, ಅಲ್ಲೊಂದು ಸ್ವಲ್ಪ ಟೈಮ್ ತೊಗೊಳ್ತೆ, ಅಲ್ಲಿ ವಾದ ವಿವಾದ ಆಗುತ್ತೆ. ಆನಂತರ ಮತ್ತೆ ಪ್ರೊಸೀಜರ್ ಮುಂದುವರಿಯುತ್ತೆ. ಈ ಎಲ್ಲದರ ನಡುವೆ ಅನೇಕರಿಗೆ ಒಂದು ಕ್ವಶನ್ ಕಾಡ್ತದೆ. ಏನಪ್ಪ ಅಂದರೆ, ಈ ದರ್ಶನ್ ಅವರ ಕೇಸ್, ಅಂದರೆ ರೇಣುಕಾಸ್ವಾಮಿ ಕೇಸ್ ಇದೆಯಲ್ಲ, ಕೊಲೆ ಕೇಸ್ ಇದೆಯಲ್ಲ, ಕೊಲೆ ಪ್ರಕರಣ ಇದೆಯಲ್ಲ, ಅದು ಈ ಬೇಲೆ ಅಪ್ಲಿಕೇಶನ್ನಲ್ಲೇ ಮುಂದುವರಿಯುತ್ತಾ? ಅಂದರೆ ತಾನು ಕೊಲೆ ಮಾಡಿಲ್ಲ, ಅವ್ರು ಕೊಲೆ ಮಾಡಿದ್ದಾರೆ, ಅಥವಾ ಆ ಜಾಗದಲ್ಲಿ ಇರಲಿಲ್ಲ ಅಂತಲೇ ವಾದದಲ್ಲಿ ಆ ಕೇಸ್ ಮುಂದುವರಿಯುತ್ತೆ, ಅಥವಾ ಅದಕ್ಕಾಗಿ ಸಪ್ರೇಟ್ ಒಂದು ನೀತಿ ಇದೆಯಾ, ಅಥವಾ ಅದಕ್ಕಾಗಿ ಸಪ್ರೇಟಾದ ಒಂದು ವಾದ ವಿವಾದ ಇದೆಯಾ ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತೈತೆ. ಯಾಕಂದರೆ ಎಲ್ಲರಿಗೂ ಬೇಲ್ ಕೊಡ್ತಾ ಹೋದರೆ ಕೊಲೆ ಮಾಡ್ತಾರೆ ಯಾರು, ಆ ಕೊಲೆ ಕೇಸ್ ಇಲ್ಲಿ ಪ್ರಾರಂಭ ಆಗುತ್ತಂತ. ಆ ಗೊಂದಲಗಳಿಗೆ ಪರಿಹಾರ ಕೊಡುವಂಥ ವಿಚಾರವಾಗಿ ನಾವು ವಕೀಲರನ್ನು ಸಂಪರ್ಕ ಮಾಡಿದಾಗ ಅವ್ರು ಹೇಳಿದಿಷ್ಟು, ಬೇಲ್ ಮತ್ತು ಕೊಲೆ ಪ್ರಕರಣ ಇದೆಯಲ್ಲ ಅದಕ್ಕೆ ಸಂಬಂಧನೇ ಇಲ್ಲ. ಬೇಲ್ ಅದು ಬೇರೆ ವಿಚಾರ. ಈ ಕೊಲೆ ಪ್ರಕರಣ ತನಿಖೆ ಆಗುತ್ತಲ್ಲ ಅಥವಾ ವಿಚಾರಣೆ ಆಗುತ್ತಲ್ಲ, ಅದು ಲೋವರ್ ಕೋರ್ಟಲ್ಲಿ ಆಗುತ್ತೆ, ಅಂದರೆ ಸೆಷನ್ ಕೋರ್ಟಲ್ಲಿ ಆಗುತ್ತೆ. ಲೋವರ್ ಕೋರ್ಟಲ್ಲಿ ಪೊಲೀಸರು ತನಿಖೆ ಮಾಡಿ ಚಾರ್ಜ್ ಶೀಟನ್ನು ಹಾಕಿದ್ದಾರಲ್ಲ, ಒಂದು ದೊಡ್ಡ ಚಾರ್ಜ್ ಶೀಟ್ ಹಾಕಿದ್ದಾರೆ. 4,000 ಪುಟಗಳನ್ನು ಚಾರ್ಜ್ ಶೀಟನ್ನು ಮೊದಲು ಕೊಟ್ಟಿದ್ದಾರೆ ಬಿಫೋರ್ 90 ಡೇಸ್. ಆನಂತರ ಅಡಿಷ್ನಲ್ ಚಾರ್ಜ್ ಶೀಟ್ ಅಂತ ಒಂದು ಸ್ವಲ್ಪ 1,000 ಪುಟಕ್ಕೂ ಹೆಚ್ಚು ಮಾಹಿತಿ ಹೊಂದಿರುವಂಥ ಸಾಕ್ಷ್ಯಕಲೆ ಹಾಕಿ ಅದನ್ನು ಕೊಟ್ಟಿದ್ದಾರೆ. ಆ ಸೆಷನ್ ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ. ಅದು ಯಾವಾಗ ಆಗುತ್ತೆ ಅಂತ ಅವ್ರು ಹೇಳಿಲ್ಲ, ಯಾಕಂದರೆ ಅದು ಟೈಮ್ ತೊಗೊಳುತ್ತೆ. ಫಸ್ಟ್ ಇರುತ್ತಲ್ಲ, ಆ ಕೇಸ್ ಎನ್ಕ್ವೈರಿ ಆಗುತ್ತೆ, ನಂತರ ನೆಕ್ಸ್ಟ್ ಕೇಸ್ ಆಗುತ್ತೆ. ಹಾಗಾಗಿ ಸಾವಿರಾರು ಕೇಸ್ ಇರುತ್ತೆ. ಹಾಗಾಗಿ ವಾದ ವಿವಾದಕ್ಕೆ ತುಂಬ ದಿನ ಟೈಮ್ ತೊಗೊಳ್ಬೋದು ಸ್ಟಾರ್ಟ್ ಆಗಲಿಕ್ಕೆ ಅಂತ. ಆ ವಾದ ವಿವಾದ ಹೇಗಾಗುತ್ತೆ ಅಂದರೆ, ಎಲ್ಲ ಆರೋಪಿಗಳಿಗೂ ಒಂದು ವಾರಂಟನ್ನು, ಸಮನ್ಸನ್ನು ಕೊಡ್ತಾರೆ. ನಿಮ್ಮ ವಿಚಾರಣೆ ಈಗ ಆಗುತ್ತೆ, ನೀವೆಲ್ಲ ಹಾಜರಿರಬೇಕು. ಅದು ಜೈಲಲ್ಲಿದ್ದರೆ ಅದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆಗ್ಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ಅವರು ಕೋರ್ಟಿಗೆ ಹಾಜರಾಗಿ ತಮ್ಮ ವಾದ ವಿವಾದವನ್ನು ಮಾಡಬೇಕಾಗತ್ತೆ ತಾನಲ್ಲ, ಅಥವಾ ಸಾಕ್ಷಿಗಳ ಸಂಗ್ರಹಕ್ಕೆ ಉತ್ತರ ಕೊಡಬೇಕಾಗತ್ತೆ, ಈ ಸಾಕ್ಷಿಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಹಾಗಾಗಿ ಈ ಬೇಲ್ ಅಪ್ಲಿಕೇಶನ್ನೇ ಒಂದು ಕಡೆ ನಡೀತಾ ಇರುತ್ತೆ. ಅದು ಸೆಷನ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಹೀಗೆ ನಡೀತಾ ಇದ್ದರೆ, ಈ ಕೊಲೆ ಪ್ರಕರಣದ ಆರೋಪ ಅಥವಾ ಕೊಲೆ ಪ್ರಕರಣದ ವಾದ ವಿವಾದ ಲೋವರ್ ಕೋರ್ಟಲ್ಲಿ ನಡೆಯುತ್ತೆ. ಅದು ಯಾವಾಗ ಆಗುತ್ತೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ಆದರೆ ಬೇಲ್ ಅಪ್ಲಿಕೇಶನ್ನಿಗೂ ಮತ್ತು ಈ ಕೊಲೆ ವಾದ ವಿವಾದಕ್ಕೆ ಸಂಬಂಧನೇ ಇಲ್ಲ. ಅಂದರೆ ಅದು ಬೇರೆ ಪ್ರಕರಣ, ಇದು ಬೇರೆ ಪ್ರಕರಣ. ಹಾಗಾಗಿ ಬೇಲ್ ಒಂದು ಕಡೆ ನಡೀತಾನೆ ಇರುತ್ತೆ. ಹಾಗೆ ಅದು ಮುಂದುವರೆದು ಸ್ವಲ್ಪ ದಿನಗಳ ನಂತರ ಈ ಸೆಷನ್ ಕೋರ್ಟ್, ಅಂದರೆ ಲೋವರ್ ಕೋರ್ಟಲ್ಲಿ ಕೊಲೆ ಪ್ರಕರಣಕ್ಕೆ ವಾದ ವಿವಾದ ನಡೆಯುತ್ತೆ. ವಾದ ವಿವಾದ ನಡೆಯೋಕ್ಕಿಂತ ಮೊದಲು ಎಲ್ಲ 17 ಆರೋಪಿಗಳಿಗೆ ಸಮನ್ಸ್ ಕೊಡ್ತಾರೆ. ನಿಮ್ಮ ಎನ್ಕ್ವೈರಿ ಆಗುತ್ತೆ, ನೀವು ಹಾಜರಿರಬೇಕಂತ. ಆ ನಂತರ ಅದರ ವಾದ ವಿವಾದ ಮುಂದುವರಿಯುತ್ತೆ. ಸಪೋಸ್ ಒಂದು ವೇಳೆ ಕೆಲವೊಂದು ಆರೋಪಿಗಳಿಗೆ ಹೌದು ಇವರು ಕೊಲೆ ಮಾಡಿದ್ದಾರೆ ಅಂತ ಶಿಕ್ಷೆ ಆದರೆ 4 ವರ್ಷ, 5 ವರ್ಷ, 7 ವರ್ಷ ಜೈಲಾದರೆ, ಆ ನಂತರ ಆರೋಪಿಗಳು ಅದನ್ನು ಈ ಲೋವರ್ ಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿ ಹೈಕೋರ್ಟಿಗೆ ಹೋಗ್ಬೋದು. ಅಲ್ಲೂ ಶಿಕ್ಷೆ ಆಯಿತು ಅಂದರೆ ಮತ್ತೆ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಹೀಗೆ ಈ ಕೊಲೆ ಪ್ರಕರಣದ ವಾದ ವಿವಾದ ಹೀಗೆ ನಡೆಯುತ್ತೆ. ಬೇಲ್ ವಿಚಾರ ಅದು ಡೈರೆಕ್ಟ್ ತಾವು ಕೊಲೆ ಮಾಡಿಲ್ಲ ನಾವಂತ ಒಂದೇ ವಿಚಾರದಲ್ಲಿ ಹೋಗುತ್ತೆ ಬಿಟ್ಟು, ಈ ಕೊಲೆ ಆರೋಪದ ಪ್ರಕರಣ ಇರುತ್ತಲ್ಲ, ಅದು ಹೀಗೆ ವಾದ ವಿವಾದ ರೇಣುಕಾಸ್ವಾಮಿ ಕಡೆಯಿಂದ ಅಥವಾ ದರ್ಶನ್ ಕಡೆಯಿಂದ, ಈ ಆರೋಪಿಗಳ ಕಡೆಯಿಂದ ವಾದ ವಿವಾದ ಆಗುತ್ತೆ. ಆ ಸಾಕ್ಷಿಗಳಿಗೆ ಅವರು ಕರೆಕ್ಟಾಗಿ ಉತ್ತರ ಕೊಡಬೇಕಾಗತ್ತೆ, ಸಾಕ್ಷ್ಯವನ್ನು ಪ್ರೂವ್ ಮಾಡಬೇಕಾಗತ್ತೆ. ಪೊಲೀಸರ ಕಡೆಯಿಂದ ಇವರು ತಾವಲ್ಲ ಅಂತ ಪ್ರೂವ್ ಮಾಡಬೇಕಾಗತ್ತೆ. ಹಾಗಾಗಿ ಕೋರ್ಟಲ್ಲಿ ಏನು ನಿರ್ಧಾರ ತಗೊಳುತ್ತಲ್ಲ ಅದು ಆ ನಂತರ. ಆದರೆ ಈ ಕೊಲೆ ಪ್ರಕರಣದ ವಿಚಾರಣೆ ಮತ್ತು ಬೇಲ್ ವಿಚಾರಣೆ ಎರಡು ಬೇರೆ ಬೇರೆ ಆಗಿರುತ್ತೆ ಅಂತ